ಇಷ್ಟಪಡ್ತಿರುವ ಇದು ಬಹಳ ಪ್ರಮುಖವಾದಂತಹ ಇವತ್ತು SIR ಘಟಕ ನಿಮ್ಗೆ ನೆನ್ಪಿಟ್ಕೋಬೇಕು. ಇಡೀ ದೇಶದಲ್ಲಿ SIR ಅನ್ನು ಮಾಡುವ ಮೂಲಕ ಇವತ್ತು ಏನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ರು ಕಾಂಗ್ರೆಸ್ ನಾವು ಯಾವತ್ತೂ ವಿರೋಧ ಮಾಡ್ಕೊಂಡೇ ಬಂದಿದ್ದೀವಿ. ಅವರಿಗೆ ಅಗತ್ಯ ಇತ್ತು ಈ ದೇಶದಲ್ಲಿ ಒಂದೊಂದೇ ರಾಜ್ಯವನ್ನು ತೆಗೆದು ಮುಂದಿನ ರಾಜ್ಯದಲ್ಲಿ ತಮ್ಮ ಸಮಾಜವನ್ನು ಗಟ್ಟಿ ಮಾಡುವುದಕ್ಕೋಸ್ಕರ ಇವತ್ತಿನ ಉದ್ದೇಶ. ನಾವೇನು ಪಾಕಿಸ್ತಾನದಲ್ಲಿ ಕೊಡ್ರಿ ಅಂತ ನಾವು ಹೇಳೋದಲ್ಲ, ಬಾಂಗ್ಲಾದೇಶದಲ್ಲಿ ಕೊಡ್ರಿ ಅಂತ ನಾವೇನು ಹೇಳೋದಲ್ಲ. ಈ ದೇಶದ ನಾಗರಿಕರಿಗೆ ಮಾತ್ರ ಕೊಡಬೇಕಂತ ನಮ್ಮ ಉದ್ದೇಶಗಳು. ನಾವು ಯಾರಿಗೂ ಬದುಕಾಕೋ ಪ್ರಶ್ನೆ ಇಲ್ಲ. ಅವ್ರ ಉದ್ದೇಶ ಅದೇ ಇದೆ ಅಂತ ಅವ್ರಿಗೆ. ನಾವು ಬಾಂಗ್ಲಾದೇಶದಲ್ಲಿ ಬೇಕಾಗಿಲ್ಲ, ಪಾಕಿಸ್ತಾನದಲ್ಲಿ ಬೇಕಾಗಿಲ್ಲ, ಅವ್ರು ನೀವು ವರ್ದೋಡಿಸಿದ್ರೆ ಯಾರು ಬೇಡ ಅಂತಾರೆ. ಇಲ್ಲಿಯ ನಾಗರಿಕರಾಗಿರುವಂತಹ ವ್ಯಕ್ತಿಗಳಿಗೆ ಈ ದೇಶದಲ್ಲಿ ಹಕ್ಕುಗಳನ್ನು ಕೊಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಬದುಕಬೇಕು ಇರ್ಲಿ ಬಿಡಿ. ಇವತ್ತು ಅವರ ಉದ್ದೇಶ ಪಶ್ಚಿಮ ಬಂಗಾಳದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಇವತ್ತು ದೇಶದಲ್ಲಿ ಅತಂತ್ರ ಮಾಡಿದ್ರಲ್ಲಿ ಆ ರಾಜ್ಯದಲ್ಲಿ ಬೇರೆ ಬೇರೆ ಇವತ್ತು ಮಾಡಿದ್ರು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟು ಸುಲಭವಾಗಿಲ್ಲ, ನೆನಪಿಟ್ಕೋಬೇಕು. ಕರ್ನಾಟಕದ ರಾಜ್ಯದ ಜನರು ಇವತ್ತು ನಮ್ಮ ಕರ್ನಾಟಕದ ಜನರು ಅಷ್ಟೇನು ಮೂರ್ಖರು ಏನಲ್ಲ. ಇವತ್ತು ನೀವು SIR ಏನು ಕೊಟ್ಟಿದ್ದೀರಿ ಅದನ್ನ ನಿರಂತರವಾಗಿ ತಮ್ಮ ವ್ಯಾಪ್ತಿ ಬರುವಂತದ್ದು ಎಲ್ಲವನ್ನೂ ಸಹ ಇವತ್ತು ಮಾಡ್ಲಿಕ್ಕೆ ಅವರು ತಯಾರಿದ್ದಾರೆ, ಹಕ್ಕು ಪಡೆಯಲಿಕ್ಕೆ ಅವರು ತಯಾರಿದ್ದಾರೆ. ಅದಕ್ಕಾಗಿ ಹೆದರಿ ಬಿಜೆಪಿಯವರು ನನ್ನ ಮೇಲೆ ಸಹ ಕೊಟ್ಟಿದ್ದಾರೆ. ಎಲ್ಲ ಕೇಂದ್ರದ ಚುನಾವಣಾ ಆಯೋಗಕ್ಕೆ ರಾಜ್ಯಪಾಲರಿಗೂ ಸಹ ಸಾಗರದಿಂದ ಕೊಟ್ಟಿದ್ದಾರೆ. ಸಾಗರದ ಶಾಸಕರು ಇವತ್ತು SIR ಅನ್ನ ದುರುಪಯೋಗ ಮಾಡಿಸಿಕೊಂಡಿದ್ದಾರೆ. ಒಂದು ಹ್ಯಾಂಡ್ ಅನ್ನ ಮಾಡಿಸಿ ಅಧಿಕಾರಿಗಳ ಮೂಲಕ ಅದನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೆ ಕಥೆ ಆಯ್ತಲ್ಲ. ನಾವು ಅಧಿಕಾರಿಗಳಿಗೆ ಕೊಡ್ಲೇ ಇಲ್ಲ. ನಮ್ಮ ಉದ್ದೇಶ ಕಾರ್ಯಕರ್ತರಿಗೆ ಅವೇರ್ನೆಸ್ ಆಗಬೇಕು, ಕಾರ್ಯಕರ್ತರಿಗೆ ಅದು ಗೊತ್ತಾಗಬೇಕು, ಮುಖಂಡರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಹ್ಯಾಂಡಲ್ ಮಾಡಿಸಿ ಇವತ್ತು ಇಡೀ ನಮ್ಮ ಭಾಗದ ಎಲ್ಲರಿಗೂ ಹಂಚಬೇಕಾದ್ರೆ ಅದೇನು ತಪ್ಪಿದೆಯಾ? ಇವತ್ತು ಯಾವುದೇ ಒಂದು ಸಮಾಜದ ವ್ಯಕ್ತಿಗಳು ಇವತ್ತು ಸಮಾಜ ಗುಂಪುಗಳನ್ನು ಮಾಡಿ ಇಟ್ಕೊಂಡು ಅಲ್ಲಿ ಅವರ ಅವೇರ್ನೆಸ್ ಕೊಟ್ಟು ನೀವು SIR ಅನ್ನ ಮಾಡಬೇಕು, ನೀವು ಹಕ್ಕು ಕಳ್ಕೊಂಡು ಅಂತ ಹೇಳಕ್ಕೆ ಎಲ್ಲರಿಗೂ ಹಕ್ಕಿದೆ. ಈ ದೇಶದಲ್ಲಿ ಒಂದು ಹಕ್ಕಿದೆ. ಇವತ್ತು ಅದನ್ನೆಲ್ಲವನ್ನ ಬಿಟ್ಟು ಇವತ್ತು ಸುಮ್ಮನೆ ಅಪಾದನೆ ಮಾಡೋ ಮೂಲಕ ರಾಜ್ಯದ ಏನ್ ಬಿಜೆಪಿ ರಾಜ್ಯಾಧ್ಯಕ್ಷರೇ ನನ್ನ ಮೇಲೆ ಹೆಸರು ಹೇಳಿ ಇವತ್ತು ಅಲ್ಲಿ ಕಮಿಷನರಿಗೆ ಇದು ಕೊಟ್ಟಿದ್ದಾರೆ. ನಾವೇ ಹೆದರಿಸುವ ಪ್ರಶ್ನೆ ಇದೆ. ಆದರೆ ನೋಡಿ ಎಷ್ಟು ಹೆದರಿಕೆ ಆಗಿದೆ. ಯಾವ ದೇಶದಲ್ಲಿ SIR ಆಗಬೇಕಂತ ಹೇಳಿರುವಂತ ಬಿಜೆಪಿ ಸರ್ಕಾರದಲ್ಲಿ ಇವತ್ತಿನ ಇಂಡಿಯ ರಾಜ್ಯದ ಬಿಜೆಪಿಯ ಇವತ್ತು ರಾಜ್ಯಾಧ್ಯಕ್ಷರು ಅವರ ಮುಖಂಡರುಗಳು ಬೇಡ ಬೇಡ ಇದು ನಿಲ್ಲಿಸಲೇ ಒಳ್ಳೆಯದು ಅನ್ನೋ ರೀತಿ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಬಂದಿದೆ? ಹಾಗಾದ್ರೆ ಮೋದಿಜಿಯವರಿಗೆ ಏನಾಯ್ತು ಪಾಪ ಅವ್ರ ಪರಿಸ್ಥಿತಿಗೆ ಏನಾಗಿರ್ಬೇಕು ಯೋಚನೆ ಮಾಡಿ. ಹೌದಾ ಹೇಳಿ. ಅದಕ್ಕೆ ಹೇಳಿದ್ರು ಇವತ್ತು ಅವರ ಉದ್ದೇಶಗಳಿಗೆ ದೇಶದಲ್ಲಿ ರಾಜ್ಯವನ್ನು ಆಡಳಿತವನ್ನು ಒಡೆದು ಇವತ್ತು ಅವರು ಅಧಿಕಾರ ಪಡೆಬೇಕನ್ನೋ ಉದ್ದೇಶ. ಅದರಿಂದ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಯಾವ ಗ್ರಾಮ ಪಂಚಾಯತ್ ಏನು ನಿಲ್ಲಬೇಕಂತ ನೀವು ಇದ್ದೀರಿ. ಚುನಾವಣೆ ಶುರುವಾಗಿದೆ, ನೆನಪಿಟ್ಕೊಳ್ಳಿ. ಬಹುಶಃ ಜಿಬಿಎ ಚುನಾವಣೆ ಬಂದು ಬೆಂಗಳೂರಲ್ಲಿ ಏನು ನಡೀತಾರೆ, ಇನ್ನೊಂದು ತಿಂಗಳಲ್ಲಿ ಅಲ್ಲಿ ಆರ್ಡರ್ ಮಾಡ್ತಾರೆ, ಚುನಾವಣೆ ಶುರುವಾಗುತ್ತೆ. ಅದರ ನಂತರ ನಿಮಗೆ ಗ್ರಾಮ ಪಂಚಾಯತ್ ಚುನಾವಣೆ ಶುರುವಾಗುತ್ತೆ. ಈಗಾಗಲೇ ಎಲ್ಲ ಮಾಹಿತಿಗಳನ್ನು ತಗೊಂಡಿದ್ದಾರೆ. ಬಹುಶಃ ಚುನಾವಣೆ ಈ ಒಂದು 3 ತಿಂಗಳಲ್ಲಿ ಬಹುಶಃ ನಿಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಶುರುವಾಗುತ್ತೆ. ಯಾರ್ಯಾರು ನಿಲ್ಲಬೇಕಂತ ಆಕಾಂಕ್ಷಿಗಳಿದ್ದೀರಿ ದಯವಿಟ್ಟು ಒಂದೇ ಒಂದು ಇದು ಬಿಡಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಓಟ್ ಹಾಕುವಂತ ಹಕ್ಕನ್ನು ನಿಲ್ಗೊಳಿಸಬೇಕು. ಅದನ್ನು ಮಾಡಿ. ಯಾರು ಇವತ್ತು ನಗರಸಭೆಯಲ್ಲಿ ನಿಲ್ಬೇಕನ್ನೋದು ಇವತ್ತು ಈ ಪಾಲಲ್ಲಿ ಇದ್ದೀರಿ. ನಿಮ್ಮ 52 ಎಷ್ಟು ವಾರ್ಡ್ 31 ವಾರ್ಡ್ ಸಹ ನೀವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು. ಬಿಜೆಪಿ ಏನು ಮುಸ್ಲಿಮ್ಸರು ಮಾಡ್ತಾರೆ, ಒಟ್ಟಾಗಿ ಮಾಡ್ತಾರೆ, ಅದನ್ನು ಮಾಡ್ತಾರೆ, ಅಲ್ಲಿದ್ದಾರೆ ಮಸೀದಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವಾಗ ಆ ಥರ ಏನು ಮಾಡುವಂತ ಪ್ರಶ್ನೆ ಇಲ್ಲ. ಅವ್ರವ್ರ ಮನೆಗೆ ಹೋಗ್ಲಿ. ಆ ರೀತಿಯ ಒತ್ತಡ ಯಾವ ಅಧಿಕಾರಿಗಳು ನಾನಂತೂ ಹೇಳಿಲ್ಲ, ಯಶಿಯವರಿಗೆ ಹೇಳಿಲ್ಲ, ಐಸಿಯವರಿಗೆ ನಿನ್ನೆ ಹೇಳಿದರೆ ನಿಮ್ಮ ಹಕ್ಕುಗಳಿಗೆ ನಿಮ್ಮ ಏನಿದೆ ಅದನ್ನು ಚಲಾವಣೆ ಮಾಡಿ. ಯಾವ ಅಧಿಕಾರಿಗಳು ಸರಿ ಕೆಲಸ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಬಿಟ್ರೆ ನಾವು ಯಾವ ಅಧಿಕಾರಿಗಳಿಗೆ ನಾವು ಇವತ್ತಿಗೂ ಒಂದು ಮಾತು ಹೇಳುವಂತ ಪ್ರಶ್ನೆ ನಂದಿಲ್ಲ. ಆದ್ರೆ ಇವತ್ತಂದ್ರೆ ಅದೇ ಮುಸ್ಲಿಮರಿಗೆ ಅದೇ ಮುಸ್ಲಿಮ್ಸ್ ಹೊರಗಡೆ ಬಂದಲ್ಲ. ಮುಸ್ಲಿಮ್ಸರಿಗೂ ಬೇಕು, ಹಿಂದೂಗಳಿಗೂ ಬೇಕು, ಕ್ರಿಶ್ಚಿಯನ್ರಿಗೂ ಬೇಕು, ಇತರೆ ಜಾತಿ ವರ್ಗಗಳಿಗೂ ಸಹ ಹಕ್ಕು ಕೊಡುವಂತದ್ದಾಗಬೇಕಾಗಿದ್ದರೆ ನೀವೆಲ್ಲರೂ ಮುಂದಾಗಿ ಕೆಲಸ ಮಾಡ್ಬೇಕಷ್ಟೇ. ಅವ್ರು ಎಷ್ಟು ಬೇಕಾದ್ರೂ ಪಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಕೂಗಾಡ್ಲಿ, ಆದ್ರೆ ನಿಮ್ಮ ಹಕ್ಕುಗಳನ್ನ ಪಡೆಯಲಿಕ್ಕೆ ನೀವು ಪ್ರಯತ್ನ ಪಡಿ. ಇತರೆ ಬೇರೆ ಯಾವುದು ಹೊಸದಾಗಿ ಬೇರೆ ಮಾಡಕ್ ಹೋಗ್ಬೇಡಿ. ಹಿಂದಿನ ಓಟಿನ ಪ್ರಕಾರ ಲಿಸ್ಟಲ್ಲಿ ಯಾರ್ಯಾರಿದೆ ಅವ್ರದೆಲ್ಲದೂ ಮತ್ತೆ ಇನ್ನೊಂದು ಓಟು ಬೆಂಗಳೂರಲ್ಲಿ ಒಂದು ಓಟು ಅದು ಯಾವ ಕಾರಣಕ್ಕೂ ಮಾಡಕ್ ಬಿಡಬೇಡಿ. ಅದು ನೀವೇ ಇವಾಗ ತೀರ್ಮಾನ ಮಾಡೋದೇ ಬೇಡ. ಅದು ಹಳ್ಳಿಯಾಗ ಒಂದು ಓಟು, ಪೇಟೆಗೆ ಒಂದು ಓಟು, ಅದು ಇಲ್ಲೇ ಇಲ್ಲ.
ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇವು ನಿಮ್ಮ ಮುಂದಿನ ಗುರಿಯಾಗಿರುತ್ತೆ. ನಮ್ಮ ರಾಜ್ಯ ಸರ್ಕಾರ ನಾವು ಹಿಂದೆ ಹೇಳಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಓಟಿನ ಹಕ್ಕಿನ ಇವತ್ತು ಸರ್ಕಾರದ ಏನೇನು ಯೋಜನೆ ಇದೆ ಅವು ಯಾವುದಕ್ಕೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಓಟ್ ಇದ್ರೆ ಮಾತ್ರ ಇವತ್ತು 2,000 ರೂಪಾಯಿ ಗೃಹಲಕ್ಷ್ಮಿ ಇರ್ಬೋದು, ವಿದ್ಯುತ್ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿ ಒಂದು ಸಹ ನಿಮಗೆ ಅವಕಾಶ ಇರಬೇಕಾದ್ರೆ ಇದು ಬೇಕೇ ಬೇಕಾಗುತ್ತೆ. ಅದಕ್ಕಾಗಿ ನಾನು ನಿಮ್ಮ ಕೈ ಮುಗಿದು ಕೇಳೋದೆಲ್ಲ ನಮ್ಮ ಮುಖಂಡರಿಗೆ, ನೀವು ಸಹ ಬಹಳಷ್ಟು ಕಡೆ ನಾನು ಕೇಳಿದಾಗ ಜಯಂತನ್ ಹೇಳಿದ್ದಾರೆ, ಇಲ್ಲ ಸರ್ ನಮ್ಮ ಏರಿಯಾದಲ್ಲಿ ನಾನು ನಿಂತ್ಕೊಂಡಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಇದ್ರು ಬಹಳ ಜನ ಅವರು ಸ್ವಲ್ಪ ಇದು ನಾನು ಸ್ಟ್ಯಾಂಡರ್ಡ್ ಕೂಡ ನಾನು ಸ್ಟ್ಯಾಂಡರ್ಡ್ ಲೀಡರ್ ಅಂತ ತಿಳ್ಕೊಂಡು ಓಡಾಡ್ತಾರೋ ಏನೋ ಗೊತ್ತಿಲ್ಲ, ಅದು ಇರ್ಬೋದೇ. ದಯವಿಟ್ಟು ಆ ಥರ ಮಾಡಕ್ ಹೋಗ್ಬಿಡಿ. ಇದು ಪಕ್ಷಕ್ಕೋಸ್ಕರ ಮತ್ತೆ ನಿಮ್ಮ ಹಕ್ಕಿಗಳಿಗೋಸ್ಕರ, ಜನರಿಗೋಸ್ಕರ. ಬಿಜೆಪಿಯವರು ಯಾವ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅವು ಯಾವ ಕಾರಣಕ್ಕೂ ನಮಗೆ ಇವತ್ತು ಅವರು ಈ SI ಯಿಂದ ಮೇಲೆ ಹೋಗ್ತೀವಿ ಅನ್ನೋ ಪ್ರಶ್ನೆನೇ ಇಲ್ಲ. ಇವತ್ತು ಅವರು ಇವತ್ತು MLC ಚುನಾವಣೆಗೆ 5 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷ ನಾವು ಹಾಕಿದ್ರೆ ಬಿಜೆಪಿಯವರು ಮಕ್ಕಳೇ ಬಂದಿದ್ದಾರೆ, JDS ಸ್ವಲ್ಪ ಚಿಗುರಿಕೊಂಡು ಕೂತಿದ್ದಾರೆ. ಯಾಕಂದ್ರೆ ಬಿಡಿದಿ ಟೌನ್ಶಿಪ್ ಇದ್ರೆ ಸ್ವಲ್ಪ ಹೋರಾಟ ಮಾಡ್ಕೊಂಡು ಕೂತಿದ್ದಾರೆ, ಅವ್ರು ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇದು ಇಡೀ ಬಿಜೆಪಿ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಇಡೀ ಬಿಜೆಪಿಯ ವಿಜಯೇಂದ್ರ ರಾಜ್ಯಾಧ್ಯಕ್ಷರ ಮೇಲೆ ಪಡೆಯನ್ನು ಕೂರಿಸುವ ಮೂಲಕ, ಗೂಬೆ ಕೂರಿಸುವ ಮೂಲಕ ಅವರನ್ನೂ ಸಹ ಇಳಿಸುವಂತ ಪದ್ಧತಿ ಇವತ್ತು ಆಗೋಗಿದೆ. ಇವತ್ತು ಅಷ್ಟು ಮಟ್ಟಕ್ಕೆ ಇವತ್ತು ಬಂದು ಹೋಗಿದ್ದಾರೆ. ಎಲ್ಲ ಕಡೆ ಇವತ್ತು ಅವರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಅವ್ರಿಗೆ ನೋಟಿಸ್ ಮಾಡಿ, ಇವ್ರಿಗೆ ನೋಟಿಸ್ ಮಾಡಿ, ನೋಡಿ ಎಲ್ಲಿ ಬಂದು ಹೋಗಿದೆ. ಧರ್ಮಸ್ಥಳಕ್ಕೂ ಹೋಗಲು ತಯಾರು ಮಾಡಿದ್ರು ಇವತ್ತು. ಬರೀ ಅದಕ್ಕೂ ಸಹ ಕೋಶ ಹೇಳಿದ್ರು ಧರ್ಮಸ್ಥಳಕ್ಕೆ ಹೋಗ್ಬಾರ್ದು ಅಂತ, ಅಲ್ಲಿಗೆ ಬಂದ್ ಮಾಡಿದ್ದಾರೆ. ನಮ್ಮಲ್ಲಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು, ಕೈ ಮುಗಿದು ವಾಪಸ್ ಹೋಗಿದ್ರು. ನನಗೆ ನೆನಪಿದ್ದಾರೆ, ಅವರೇನು ಬಂದು ಕೇಳಿ ಬಂದ್ರು ಇಲ್ಲ, ನಾ ಬರೋವಾಗ ಹೋಗ್ಬಿಟ್ಟಿದ್ರು ಅವರು. ನಾನು ಬರ್ತೇನೆ ನಿನ್ನೆ, ಇಲ್ಲ ಅವ್ರು ಗೋವಾ ಹೋಗಿದ್ದಾರೆ ಬರೋಲ್ಲ ಅಂದ್ರು. ಯಾಕಲ್ಲ ಗೋವಾಗ ಈಗ ಎಲ್ಲ ಟೂರ್ ಕ್ಯಾನ್ಸಲ್ ಮಾಡಿದರೆ ನಾನು ಬರ್ತೀನಿ ಅಂತ ಕೆಲವರು ಯಾರು ಅಲ್ಲಿ ನಿಲ್ಲಿಲ್ಲ. ಕೈ ಮುಗಿದು ನಾನು ಬರಬೇಕಂತ ಮುಂಚೆ ಓಡೋಗಿದ್ದಾರೆ ಅಂದ್ರೆ ಅವ್ರು ಕೇಳಲೇ ಅಲ್ಲ ಅವರಲ್ಲಿ. ಹಾಗೆ ದೇವರ ಇದಕ್ಕೂ ಹೋಗ್ಬಿಟ್ಟಿದ್ದಾರೆ, ಧರ್ಮಸ್ಥಳ ಉಪಯೋಗ ಮಾಡಕ್ ಹೋಗಿದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಜಯಂತನವ್ರಿಗೆ ಗೊತ್ತಿದೆ, ಇವತ್ತು 500 ಮಂದಿ ಗೊತ್ತಿದೆ. ಹಿಂದೆ ಇದೇ ಧರ್ಮಸ್ಥಳವನ್ನ ಯಡಿಯೂರಪ್ಪರು ಮತ್ತು ಮುಖ್ಯಮಂತ್ರಿ ಆಗಿರುವಂತಹ ಅವತ್ತಿನ ಕುಮಾರಸ್ವಾಮಿ ಅವರು ತಮ್ಮ ಸಿದ್ಧಸ್ಥಿತಿ ಇದರಲ್ಲಿ ಧರ್ಮಸ್ಥಳವನ್ನು ತೆಗೆದುಕೊಂಡು ಹೋದ್ರು. ಅಲ್ಲಿ ಆನೆ ಪ್ರಮಾಣ ಮಾಡ್ಬೇಕಂತ ಹೋದ್ರು, ಇಬ್ರು ಮಾಡಲಿಲ್ಲ. ಹೆಗ್ಡೆ ಹೇಳಿದ್ರು ಇಲ್ಲ, ಇಲ್ಲಿ ಅದೆಲ್ಲ ಮಾಡಕ್ಕೆ ನಾವು ಕೊಡೋದಿಲ್ಲ, ದಯವಿಟ್ಟು ನಿಮ್ಮ ಇದನ್ನ ಇಲ್ಲಿ ತರಬೇಡಿ ಅಂತ ಹೇಳಿ ಒಂದು ಲಾಸ್ಟ್ ಇಬ್ರು ಕೈ ಮುಗಿದು ಹೋಗುವಂತ ಪರಿಸ್ಥಿತಿ ಅವತ್ತು ಬಂದು ಇವತ್ತು ಅದೇ ಆಗಿದೆ. ಹಾಗಾಗಿ ಮುಂದಿನ ಇವತ್ತು ನಾನು ಇದೇ ಫಸ್ಟ್ ಇರ್ಬೋದು ಒಂದು 20-22 ದಿವಸ ಇಲ್ಲಿ ಬರಲಿಲ್ಲ ಸಾಗರದಲ್ಲಿ. ನಾನು ತಿಂಗಳಿಗೆ 22-23 ದಿವಸ ಇದ್ದೇ ಇರ್ತೇನೆ. ನಾನು ಯಾವತ್ತು ಎಲ್ಲೂ ಹೋಗುದಿಲ್ಲ. ಫಸ್ಟ್ ಟೈಮ್ ನಾನು ಈ ಸರಿ ನಿಮ್ಮೆಲ್ಲರೂ ಸಹ ದೂರ ಇದ್ದು ಸುಮಾರು 20-22 ದಿವಸ ನಾನು ದೂರ ಇದ್ದಿದ್ದು ಬಿಟ್ರೆ, ಆದ್ರೆ ನಾನು ಅರ್ಜೆಂಟಾಗಿ ಯಾಕೆ ಬಂದಿದ್ದೆ ಅಂದ್ರೆ ಮೊನ್ನೆ ಭಾರಿ ಗಾಳಿಯಿಂದ ಮಳೆ ಬಂತು, ಅದ್ರ ಜೊತೆ ಗಾಳಿ ಜಾಸ್ತಿಯಾಗಿ ಸುಮಾರು 430 ಕಂಬಗಳು ಇವತ್ತು ಉರುಳಿ ಬಿದ್ದೋಗಿದೆ. ತುಮ್ರಿ ಅಂತ ಒಂದು ಪ್ರದೇಶದಲ್ಲಿ ಪಾಪ 5 ದಿವಸದ ಕರೆಂಟ್ ಇಲ್ಲ. ಈ ದೇಶಕ್ಕೆ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟಂತ ಆ ಭಾಗದ ಜನರು ಅವರನ್ನ ಇವತ್ತು ಕತ್ತಲೆ ಇಡೋದು, ದೀಪದ ಕೆಳಗೆ ಕತ್ತಲೆ ಅನ್ನೋಗೆ ಅವರಿಗೆ ಇವತ್ತು ಕತ್ತಲೆ ಇಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ಕಾರಣ ಇಷ್ಟೇ, ಅಲ್ಲಿ ಮಳೆ ಜಾಸ್ತಿಯಾಗಿ ದೊಡ್ಡ ದೊಡ್ಡ ಮರಗಳು ಬಿದ್ದೋಗಿ ನಿನ್ನೆ ನಮ್ಮ ಮಂಗಳೂರಿನ MD ಅವರು ಕರೆಸಿದ KBC MD ಅವರು ಕರೆಸಿ ಅಲ್ಲಿ ಸಹ ಮೀಟಿಂಗ್ ಮಾಡಿದಂತ ಸಂದೇಶದಲ್ಲಿ ಗೊತ್ತಾಯ್ತು ಇವತ್ತು. ಹಾಗಾಗಿ ನಿನ್ನೆ ಸಂಜೆ 5 ಗಂಟೆಗೆ ಕರೆಂಟ್ ಬಿಡಿಸಿದ್ದೀನಿ. MD ಅವರನ್ನು ಬಿಡಿಸಿ MD ಅವರನ್ನು ಮೀಟಿಂಗ್ ಮಾಡಿ 4 ಗಂಟೆಗೆ ಮೀಟಿಂಗ್ ಮಾಡಿ 5 ಗಂಟೆ ಮುಗಿದ್ದು ಸುಮಾರು 7 ಗಂಟೆ ಎಲ್ಲ ಬಂದರಪ್ಪ ತುಮ್ರಿ ಕರೆಂಟು. ಹಂಗಾಗಿ ರಾತ್ರಿ 8 ಗಂಟೆ ಅಲ್ಲ, ರಾತ್ರಿ MD ಅವರಿಗೆ ಹೇಳಿಕೊಡಿಸಿದೆ, ನೀವು ಇವತ್ತು ಆ ಕರೆಂಟ್ ಅನ್ನು ಆ ಭಾಗದ ಜನರಿಗೆ ಕೊಡಿಸಿ ನೀವು ಆಚೆಗೆ ಹೋಗ್ಬೇಕು ಮಂಗಳೂರಿಗೆ ಅಂತ ಹೇಳಿ ಕಳಿಸಿದ್ದೇನೆ. ರಾತ್ರಿ ನನಗೆ 8:30 ನನಗೆ ಫೋನ್ ಮಾಡಿದ್ರು, ಇಲ್ಲ ಸರ್ ನಾನು ಕರೆಂಟ್ ಕೊಡಿಸಿದ್ದೀನಿ ಅಂತ ಹೇಳಿ ಫೋನ್ ಮಾಡಿ MD ಅವರು ಆಮೇಲೆ ಹೋಗಿದ್ದಾರೆ. ಅಂದ್ರೆ ಆ ರೀತಿ ಆಗ್ಬಿಟ್ಟಿದೆ. ಅಲ್ಲಿ ಒಂದೇ ಇಲ್ಲ, ಹೊಸದಾಗಿ ಭಾಗದಲ್ಲಿ ಗ್ರಿಡ್ ಹಾಳಾಗ್ಬಿಟ್ಟಿದೆ, ಮರ ಬಿದ್ದು. ಈ ರೀತಿ ಸ್ವಲ್ಪ ಗೊಂದಲಗಳನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ದೇವರ ದಯೆಯಿಂದ ನಿಮ್ಮೆಲ್ಲರ ಬಹುಶಃ ಭಕ್ತಿಯಿಂದ ಏನಾದ್ರು ಪ್ರಾರ್ಥನೆ ಮಾಡಿದ್ರು ಏನೋ ಗೊತ್ತಿಲ್ಲ, ಆ ಭಗವಂತ ಮಲೆನಾಡಲ್ಲಿ ಒಂದಿಷ್ಟು ಮಳೆಯನ್ನ ತರಿಸಿದ್ದಾನೆ. ಬಹುಶಃ ಆ ದೇವರ ಕೃಪೆ ನಮ್ಗೆಲ್ಲರಿಗೂ ಇದೆ ಅಂತ ಕಾಣ್ತದೆ. ಎಲ್ಲಾ ಕಡೆ ಸ್ವಲ್ಪ ಡ್ಯಾಮ್ ಸ್ವಲ್ಪ ಬಂದಿದೆ. ಲಾಂಚ್ ನಿಂತೋಗಿತ್ತು, ಹಸಿರು ಬಗ್ಗೆ ಲಾಂಚ್ ಒಂದು ತಿಂಗಳಾಗೋಯ್ತು. ನಮ್ಗೆ ಅದೇ ಸಮಸ್ಯೆ ಆಗಿತ್ತು. ಒಂದ್ ಕಡೆ ಲಾಂಚ್ ನಿಂತೋಗಿದೆ, ಒಂದ್ ಕಡೆ ಸೇತುವೆ ಮುಕ್ತಾಯದಲ್ಲಿದೆ. ಅದು ಬಿಡೋಣ ಅನ್ನೋದಕ್ಕೂ ಸ್ವಲ್ಪ ಕ್ಲಿಯರ್ ಆಗಿದೆ, ಬಿಡೋದು ಬೇಡ ಅಂತೇಳಿ ಸುಮ್ಮನೆ ಆದ್ವಿ. ದೇವ್ರ ದಯೆಯಿಂದ ಲಾಂಚ್ ಮನೆ ಎಂಟಕ್ಕಿಂತ ಅದನ್ನು ಸಹ ಓಡಾಡ್ತದಲ್ಲ ಲಾಂಚು,
ಅದು ಸಹ ಇವತ್ತು ಲಾಂಚ್ ಓಡಾಡ್ತಾರೆ. ಹೀಗೆ ನೀವ್ಯಾರು ಇದು ಮಾಡುವಂತ ಪ್ರಶ್ನೆ ಇಲ್ಲ. ನಾನು ಇರಲಿ ಇಲ್ಲದೆ ಇರಲಿ ಈ ತಾಲೂಕಿನ ಅಧಿಕಾರಿಗಳಿಗೆ ಯಾವತ್ತೂ ನಾನು ಫೋನಲ್ಲಿದ್ದೇ ಇರ್ತೇನೆ. ಬದುಕಲಿ ಇವತ್ತು ಈ ತಾಲೂಕಿನ ಜನರು ಏನು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತಂದು ಗೋಪಾಲಕೃಷ್ಣ ಬೇಡೂರನ್ನ ಈ ಶಾಸಕರಾಗಿ ಮಾಡಿದ್ದೇನೆ. ನಮ್ಮ ಉದ್ದೇಶ ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕು. ಯಾವ ತಾಲೂಕಿನಲ್ಲಿ ನನ್ನ MP ಅವರು ಗುದ್ಲಿಗೆ ಹೋಗ್ಬಿಟ್ಟ ಗೋಪಾಲ ಅಂತ ಹೇಳಿದ್ರಂತೆ, ಕೇಳ್ತಾ ಇದ್ರು, ಬಸ್ ಸ್ಟ್ಯಾಂಡ್ ಹೇಳಿದ್ರು. ಆದ್ರೆ ನಾನು ಗುದ್ಲಿ ಗೋಪಾಲ ಅಂತ, ಅದೇ ಗುದ್ಲಿ ಗೋಪಾಲ ಏನು ಅಭಿವೃದ್ಧಿ ಮಾಡಿ ತೋರಿಸ್ತಾರೆ ತೋರಿಸ್ಕೊಡ್ತಾರೆ ಇವತ್ತು ತಾಲೂಕಿನಲ್ಲಿ ಜನರಿಗೆ. ಇವತ್ತು ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಯಾವ್ಯಾವ ಸಂಪರ್ಕ ರಸ್ತೆಗಳಿದೆ, ಸೇತುವೆಗಳಿದೆ, ಇಡೀ ರಾಜ್ಯದಲ್ಲಿ ಯಾರೂ ಬರ್ಲಿಕ್ಕಾಗಿರ್ಲಿಲ್ಲ. 230 ಸೇತುವೆಗಳನ್ನು ಕೊಟ್ಟಿದ್ದೇನೆ ಅಂದ್ರೆ ಯಾರನ್ನ ನಂಬಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಭಾಗದ ಸುಮರಿ ಭಾಗದಿಂದ ಹಿಡಿದು ಈ ಭಾಗದ ಎಲ್ಲ ಜನರಿಗೆ ಕೇಂದ್ರ 230 ಸೇತುವೆಗಳನ್ನು ಕೊಟ್ಟಿದ್ದೇನೆ. ಇವತ್ತು ಸಣ್ಣ ಒಂದೇ ಅಲ್ಲ, 30 ಲಕ್ಷದಿಂದ 40ರಿಂದ 50 ಹಿಡಿದು 5 ಲಕ್ಷದಿಂದ 10 ಲಕ್ಷವರೆಗೆ 230 ಸೇತುವೆಗಳನ್ನು ಕೊಟ್ಟಿದ್ದೇನೆ. ಇವತ್ತು ಪ್ರಗತಿ ಪಥ ರಸ್ತೆಯಲ್ಲಿ ಇವತ್ತು ಸಂಪರ್ಕ ರಸ್ತೆಗೆ ಈಗಾಗಲೇ ಶುರುವಾಗಿದೆ. ಅದಕ್ಕೂ ಸಹ ಸುಮಾರು 20 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಸಾಗರದ ಇವತ್ತು ವ್ಯವಸ್ಥೆ ಏನು ಇಲ್ಲದೆ ಇರುವಂತಹ ಸಾಗರ ಪಟ್ಟಣ ಪಂಚಾಯತಿಗೂ ಸಹ ಸಾಗರ ನಗರಸಭೆಗೆ ಇವತ್ತು ದೊಡ್ಡ ಇವತ್ತು ಸಭಾಭವನ ಇರ್ಬೋದು, ಇವತ್ತು ರಂಗಮಂದಿರ ಇರ್ಬೋದು, ಮತ್ತೆ ರೋಡ್ ಅಗಲೀಕರಣ ಮಾಡೋದಿರ್ಬೋದು, ಹೆಚ್ಚಿಗೆ ಕೊಡುವಂಥದ್ದು ಎಲ್ಲವನ್ನೂ ಸಹ ಈ ತಾಲೂಕಿನ ಜನರಿಗೆ ಮಾಡುವ ವ್ಯವಸ್ಥೆ ಇದೆ. ನಿಮಗಾಗಿ, ನಿಮ್ಮ ಪರವಾಗಿ, ಈ ತಾಲೂಕಿನ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀರಿ. ನೀವು ಪಕ್ಷದ ಪರವಾಗಿ ದುಡಿದಂಥವ್ರು, ಪಕ್ಷದ ಏರಿಗೆಗೆ ದುಡಿದಂಥವ್ರು, ಯಾವುದೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಿಮ್ಮಲ್ಲಿ ಇದ್ರೆ ನಾನು ಹೇಳಿದ್ದೀನಿ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೀನಿ, ನಾನು ನನಗೆ ಫೋನಲ್ಲಿ ಮಾತಾಡಿದ್ರು ನಿಮಗೆ ಕೆಲಸ ಮಾಡ್ಕೊಡ್ತೀನಿ. ಒಂದು, ಯಾವತ್ತೂ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆವರೆಗೆ ಕಾರ್ಯಕರ್ತರು ಯಾವಾಗ ಬಂದ್ರು ನಿಮಗೆ ಸಿಗ್ತೀನಿ ಅಂತ ಹೇಳಿದ್ರೆ, ಸಿಗ್ತಾ ಇದ್ದೀನಿ ಅಂದ್ರೆ ಯಾರು ಸಿಗಲ್ಲ ಅಂತಲೂ ಹೇಳ್ಬೇಕು. ದೂರುಗಳಿದ್ರೆ ಹೇಳೋದಿದ್ರೆ ಹೇಳ್ಬೇಕು, ಯಾಕಂದ್ರೆ ಸಿಗಲ್ಲ ಅನ್ನೋದ್ರ ಬರುತ್ತೆ ಅಂತ ಹೇಳ್ಬೇಕಾಗುತ್ತೆ. ಅದರಿಂದ ಕಾರ್ಯಕರ್ತರು ಗಟ್ಟಿ ಇದ್ರೆ ಸಹ ಪಕ್ಷ ಗಟ್ಟಿ ಇರೋದು.